ಇವತ್ತು ನೀವು ಪೂಜೆ ಅಂದರೆ ಏನು ಅಂತ ನೋಡೋಣ. ಪೂಜೆ ಮಾಡ್ತೀವಿ, ನೀವು ಮಾಡ್ತೀರಾ, ಬಹುತೇಕ ಎಲ್ಲರೂ ಪೂಜೆ ಮಾಡ್ತೀವಿ. ಏನು ಪೂಜೆ ಅಂದರೆ? ದೇವರಿಗೆ ಅಲಂಕಾರ ಮಾಡ್ತೀವಿ, ಆರತಿ ಮಾಡ್ತೀವಿ, ಗಂಧದ ಕಡ್ಡಿ ಹಚ್ತೀವಿ, ದೀಪ ಹಚ್ತೀವಿ, ಅಭಿಷೇಕ ಮಾಡ್ತೀವಿ, ಹಣ್ಣು ಕಾಯಿ ನೈವೇದ್ಯ ಮಾಡ್ತೀವಿ. ಇದೇ ಥರ ಇನ್ನು ತೀರ್ಥಯಾತ್ರೆ ಹೋಗೋದು, ತಲೆ ಮುಡಿ ಕೊಡೋದು, ಪ್ರಾಣಿ ಬಲಿ ಕೊಡೋಂಥದ್ದು, ಈ ಥರ ಬೇರೆ 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 ಥರ ಪೂಜಾ ವಿಧಾನಗಳು ಇದೆ. ನಾವು ಪೂಜೆ ಮಾಡೋದು ಸರಿ ತಪ್ಪು ಅಂತ ಮಾತಾಡ್ತಾ ಇಲ್ಲ. ಪೂಜೆ ಮಾಡಬಾರ್ದು ಅಂತ ಇಲ್ಲ, ಪೂಜೆ ಮಾಡಬೇಕು ಅಂತನೂ ಇಲ್ಲ. ಪೂಜೆ ಅಂದರೆ ಏನು, ಯಾವ ಕಾರಣದಿಂದ ಪೂಜೆ ಮಾಡ್ತೀನಿ ಅನ್ನೋದನ್ನು ನಾವು ಅರಿತುಕೊಳ್ತಾ ಇದ್ದೀವಿ. ಅರಿತುಕೊಂಡ ನಂತರ ಪೂಜೆ ಮಾಡ್ಬೋದು, ಪೂಜೆ ಮಾಡದೆ ಪೂಜಾ ಮಾಡ್ಬೋದು. ಅದು ಅವರವರಿಗೆ ಬಿಟ್ಟಿದ್ದು. ಅರಿತು ಮಾಡಬೇಕು, ತಿಳಿದು ಮಾಡಬೇಕು. ಮೂಢನಂಬಿಕೆಯಿಂದ ಮಾಡಬಾರ್ದು. ಮೂಢನಂಬಿಕೆ ಅನ್ನೋದು ಸಾಮಾಜಿಕ ಅಲ್ಲ, ವೈಯಕ್ತಿಕ. ಒಬ್ಬ ವ್ಯಕ್ತಿ ವಿವೇಚನಾ ಶೂನ್ಯ ಇರಬಹುದು ಅಥವಾ ವಿವೇಕವಂತನಾಗಿರ್ಬೋದು. ಮೂಢ ಅಂದರೆ ಏನು ಮಾಡ್ತಾ ಇದ್ದೀನಿ, ಯಾರಿಗೆ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ನನಗೇನಾಗಬೇಕಾಗಿದೆ, ನನಗೇನು ಬೇಕು, ಇದ್ಯಾವುದು ಗೊತ್ತಿಲ್ಲದೆ ಸುಮ್ಮನೆ ರೂಢಿಗತವಾಗಿ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಯಾಂತ್ರಿಕವಾಗಿ ಒಂದು ಮೆಷಿನ್ ಥರ ಗುರುವಾರ ಈ ಪೂಜೆ, ಶನಿವಾರ ಶನಿದೇವರಿಗೆ, ಸೋಮವಾರ ಈ ಥರ ಪೂಜೆ, ಏಕಾದಶಿಯಲ್ಲಿ ಈ ಥರ, ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಈ ರೀತಿ ಮಾಡಬೇಕು ಮಾಡಬಾರ್ದು ಅಲ್ಲ ವಿಷಯ. ಏನು ಅಂತ ತಿಳ್ಕೊಳ್ಳೋದು. ಇದೇನು ಪೂಜೆ ಅಂದರೆ ಯಾಕೆ ಮಾಡ್ತೀವಿ, ನಾವೇನು ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಾಯಿದ್ದೀವಿ, ಹೇಗೆ ಪೂಜೆ ಮಾಡುವ ಮೂಲಕ ಪರಮಾತ್ಮನನ್ನು ಮುಟ್ಟೋದು, ನಮ್ಮ ಬೇಡಿಕೆಯನ್ನು ಪರಮಾತ್ಮ ಆಲಿಸುವಂತೆ ಮಾಡೋದು. ಪರಮಾತ್ಮ ಭಗವಂತನ ಪೂಜೆ ತಾನೇ ಮಾಡ್ತಾಯಿದ್ದೀವಿ. ಆ ಭಗವಂತನಿಗೆ ನಮ್ಮ ಪೂಜೆ ಮುಟ್ಟಬೇಕಲ್ವಾ, ಇಲ್ಲಾಂದರೆ ವ್ಯರ್ಥ ಅಲ್ವಾ. ನಾವೇನಕ್ಕೆ ಪೂಜೆ ಮಾಡಿಸ್ತೀವಿ, ಏನಕ್ಕೆ ಅಭಿಷೇಕ ಮಾಡಿಸ್ತೀವಿ, ನಮ್ಗೆ ಒಳ್ಳೆಯದಾಗಲಿ ಅಂತ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಲಿ, ನಮ್ಮ ಬಂಧು ಮಿತ್ರರಿಗೆ ಒಳ್ಳೆಯದಾಗಲಿ, ನಮ್ಮ ಒಡ ಹುಟ್ಟಿದವ್ರಿಗೆ ಒಳ್ಳೆಯದಾಗಲಿ, ಅಥವಾ ಜಗತ್ತಿಗೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಒಂದೇನೋ ಒಂದು ಮಹಾರುದ್ರ ಮಾಡ್ತೀವಿ ಅಂತನೋ, ಒಟ್ಟಿನಲ್ಲಿ ಒಂದು ಒಳ್ಳೆಯದಾಗಲಿ ಅಂತಲ್ವಾ. ಒಳ್ಳೆಯದು ಅಂದರೆ ಏನು? ಹಣ ಬೇಕು, ಕೀರ್ತಿ ಬೇಕು, ಅಧಿಕಾರ ಬೇಕು, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು,
ನಾನು ಇಚ್ಛಿಸಿರುವ ಹುಡುಗಿ ಐ ಲವ್ ಯು ಅಂತ ಹೇಳಬೇಕು. ಇದೆಲ್ಲ ಕೇಳೋದು, ಅದರಿಂದ ಒಳ್ಳೆಯದಾಗುತ್ತೋ ಇಲ್ವೋ ಅನ್ನೋದು ಎರಡನೇ ವಿಷಯ. ಸೊ ಮೂಲತಃ ನಾವು ಹಣ ಕೇಳ್ತಾ ಇಲ್ಲ, ಮೂಲತಃ ಎಸೆನ್ಷಿಯಲಿ ನಾವು ಕೀರ್ತಿ ಕೇಳ್ತಾ ಇಲ್ಲ, ಒಳ್ಳೆಯದಾಗಲಿ ಅಂತ. ಕೀರ್ತಿ ಬಂದರೆ, ಅಧಿಕಾರ ಬಂದರೆ, ಹಣ ಬಂದರೆ, ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೇಮಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋದು ನಾವು ತಿಳ್ಕೊಂಡಿರೋದು. ಸೊ ಆ ತಿಳುವಳಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆಗೋಸ್ಕರ ಪೂಜೆ ಮಾಡ್ತೀವಿ. ಏನಂತ ಪೂಜೆ ಮಾಡುವಾಗ ನಾವೇನು ಸಾಧಾರಣವಾಗಿ ಕೇಳ್ಕೊಳ್ಳೋದು, ಇಂಥ ಕೆಲಸ ಆದರೆ ಇಂಥ ಹರಕೆ ಕೊಡ್ತೀನಿ ಅಂತ. ಏನು ಹರಕೆ ಕಟ್ಕೊಳ್ತೀವಿ ಜನರಲ್ಲಾಗಿ 1,00,000 ರೂಪಾಯಿ ಬಂದರೆ 5,000 ರೂಪಾಯಿ ನಿಮ್ಮ ಗೋಲ್ಕಕ್ಕೆ ಹಾಕ್ತೀನಿ. ಆ ಹುಡುಗಿ ಪ್ರೀತಿಸಿದ್ರೆ ದೇವಸ್ಥಾನ 3 ಸುತ್ತು ಹೊಡಿತೀನಿ. ಈ ಬಿಸ್ನೆಸ್ ಸಕ್ಸಸ್ ಆದರೆ 7 ವಾರ ದೇವಸ್ಥಾನಕ್ಕೆ ಬರ್ತೀನಿ. ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ರೆ ಮುಡಿ ಕೊಡ್ತೀನಿ. ಮಳೆ ಬಂದರೆ ಒಂದು ಬಲಿ ಕೊಡ್ತೀನಿ, ಎಮ್ಮೆನೋ ಕುರಿನೋ ಬಲಿ ಕೊಡ್ತೀನಿ. ಇದೇ ನಮ್ಮ ಬಹುಸಂಖ್ಯಾತರ ಪೂಜಾ ಪ್ರಾರ್ಥನಾ ವಿಧಾನ. ನಮ್ಮ ಪ್ರಾರ್ಥನೆ ಮಳೆ ಬಂದು ಒಳ್ಳೆಯದಾಗಲಿ ಅಂತ, ನಮ್ಮ ಪ್ರಾರ್ಥನೆ ಕೆಲಸ ಸಿಕ್ಕಿ ಒಳ್ಳೆಯದಾಗಲಿ ಅಂತ. ನಾವು ಪೂಜೆ ಮಾಡ್ತಿರೋದು ಇಂಥದ್ದೊಂದು ಆಗಿ ನಮ್ಗೆ ಒಳ್ಳೆಯದಾಗಲಿ ಅಂತ. ಇದು ನಮ್ಮ ವೈಯಕ್ತಿಕ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಪ್ರಾರ್ಥನೆ, ವೈಯಕ್ತಿಕ ಬೇಡಿಕೆ ಮತ್ತೊಬ್ಬರಿಗೆ ಹಾನಿ ಉಂಟಾಗೋದಿದ್ದರೆ ಭಗವಂತನಿಗೆ ಆ ಪ್ರಾರ್ಥನೆ ಮುಟ್ತದ? ನಮ್ಮ ಬೇಡಿಕೆ, ಈಗ ನಾನು ಹೇಳ್ತೀನಿ, ಅವ್ರ ಮನೆಗೆ ಬೆಂಕಿ ಬಿದ್ದರೆ ನಾನು ನಿಮಗೊಂದು ತಲೆ ಮುಡಿ ಕೊಡ್ತೀನಿ ಅಂತ ಹೇಳ್ತೀನಿ. ಈಗ ಭಗವಂತ ನಮ್ಮ ಪ್ರಾರ್ಥನೆ ಈಡೇರಿಸ್ಬೇಕಾದ್ರೆ ಅವ್ರ ಮನೆಗೆ ಬೆಂಕಿ ಬೀಳ್ಬೇಕು. ಇಂಥ ಬೇಡಿಕೆಗಳನ್ನು ಈಡೇರಿಸಿದರೆ ಅವನು ಪರಮಾತ್ಮ ಅನ್ನಿಸ್ಕೊಳ್ತಾನ, ದೇವರು ಅನ್ನಿಸ್ಕೊಳ್ತಾನ. ಒಂದು ಹುಡುಗಿ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗ ಹುಡುಕಿ ತನ್ನ ಕಾಲ ಮೇಲೆ ತಾನು ನಿಂತು, ಆ ನಂತರ ತನ್ನ ವೈಯಕ್ತಿಕ ವಿಷಯಗಳು, ಮದುವೆ ಅಂಥ ವಿಷಯಗಳನ್ನ ನೋಡ್ಕೊಳ್ಳಿ, ಓದುವ ಸಮಯದಲ್ಲಿ ಓದಿಗೆ ಮಾತ್ರ ಸೀಮಿತ ಇರಲಿ ಅಂತ ಯಾವುದೇ ತಂದೆ ತಾಯಿಗಳ ಪ್ರಾರ್ಥನೆ ಪೂಜೆ ಆಗಿರುತ್ತೆ. ಈಗ ಆ ಕಾಲೇಜಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ, ಒಂದು ಹುಡುಗ ಅಥವಾ ಒಂದು ಹುಡುಗಿಯನ್ನು ಪ್ರೇಮಿಸಿ ಆ ಹುಡುಗಿ ನನ್ನನ್ನು ಐ ಲವ್ ಯು ಅಂತ ಹೇಳಿ ಅಂತ ಹೋಗಿ ಗಣಪತಿಗೋ ಯಾವುದೋ ಒಂದು ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಅದಕ್ಕೊಂದು ಹರಕೆನೂ ಕಟ್ಟಿಕೊಳ್ತಾನೆ. ಈಗ ಭಗವಂತ ತಂದೆ ತಾಯಿಗಳ ಪೂಜೆನ ಮಾನ್ಯ ಮಾಡಬೇಕಾ, ಈ ಹುಡುಗ ಅಥವಾ ಹುಡುಗಿಯ ಪ್ರಾರ್ಥನೆಯನ್ನು ಮಾನ್ಯ ಮಾಡಬೇಕಾ? ಇಬ್ಬರೂ ಪೂಜೆ ಮಾಡ್ತಾ ಇದ್ದಾರೆ, ಇಬ್ಬರೂ ಗಂಧದ ಕಡ್ಡಿ ಹಚ್ಚಿದ್ದಾರೆ, ಇಬ್ಬರೂ ಹೂ ಹಾಕಿದ್ದಾರೆ, ಇಬ್ಬರೂ ಹರಕೆ ಕಟ್ಟಿದ್ದಾರೆ, ಹರಕೆ ತೀರಿಸ್ತಾರೆ ಇಬ್ಬರೂ. ಆದರೆ ಇದು ಭಗವಂತನಿಗೆ ಪ್ರಾರ್ಥನೆ ಮುಟ್ತದ? ತಂದೆ ತಾಯಿ ಸರಿಯಾಗಿ ಕೇಳ್ತಾ ಇದ್ದಾರೆ, ಅದು ಮುಟ್ತದೆ ಅಂತ ಹೇಳ್ತಾ ಇಲ್ಲ ನಾನು. ಅಥವಾ ಈ ಹುಡುಗ ಹುಡುಗಿ ಕೇಳ್ತಾ ಇರೋದು ತಪ್ಪು ಸರಿ ಅದನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಪೂಜೆ ಅಂದ್ರೇನು, ಹೇಗಿರಬೇಕು, ನಮ್ಮ ಪ್ರಾರ್ಥನೆ ಅಂದರೆ ಏನು. ಈಗ ನಾವು ದೇವರಿಗೆ ಹೂವಿನ ಅಲಂಕಾರ ಮಾಡ್ತೀವಿ. ನಮ್ಮ ಪ್ರಕಾರ ಪ್ರತಿದಿನ ಒಂದು 10 ರೂಪಾಯಿ ಹೂ ಹಾಕಿದ್ರೆ ಪ್ರತಿದಿನ ಹೂ ಹಾಕಬೇಕು ದೇವರಿಗೆ. ಪ್ರತಿದಿನ ದೇವ್ರ ಫೋಟೋಗೆ ಹೂ ಹಾಕಿದ್ರೆ ಅವನು ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ತೀವಿ. ಈ ಹೂವು ಯಾರಿಗೆ ಸೇರಿದ್ದು?
ಎಲ್ಲೋ ಬೆಳೆದಿರೋ ಒಂದು ಗಿಡದಲ್ಲಿ ಆ ಗಿಡಕ್ಕೆ ಹಿಂಸೆ ಮಾಡಿ ಆ ಗಿಡದ ಚಿಗುರನ್ನ ಕಟ್ ಮಾಡಿ ಆ ಹೂವಿನಲ್ಲಿರುವ ಮಕರಂದವನ್ನು ಚಿಟ್ಟೆಗಳಿಗೆ ವಂಚಿಸಿ ಆ ಮಕರಂದದಿಂದ ಜೇನನ್ನು ತಯಾರಿಸಿ ಜೇನುಹುಳಗಳು ತಮ್ಮ ಮಕ್ಕಳಿಗೆ, ತಮ್ಮ ಮಗುಗಳಿಗೆ ಆಹಾರವನ್ನು ಜೇನಿನ ರೂಪದಲ್ಲಿ ಶೇಖರಿಸಿಡುವುದನ್ನು ವಂಚಿಸಿ ನಾನು ಕಿತ್ಕೊಂಡು ಬಂದು ಆ ಹೂವನ್ನು ದೇವರಿಗೆ ಮುಡಿಸಿದ ಕ್ಷಣ ಹೇಗೆ ಪೂಜೆ ಆಗುತ್ತೆ? ಆ ಗಿಡಕ್ಕೆ ದೇವರಿಲ್ವಾ? ಯಾವ ಗಿಡದಲ್ಲಿ ಆ ಹೂವು ಅರಳಿತ್ತೋ ಆ ಗಿಡಗಳಲ್ಲಿ ದೇವರಿಲ್ವಾ? ಅಥವಾ ಅವರಿಗೆ ಒಳ್ಳೆಯದಾಗಲಿ ಅಂತ ಭಗವಂತ ಅವರ ಒಳ್ಳೆಯದಕ್ಕೆ ಆ ಗಿಡದ ಒಳ್ಳೆಯದಕ್ಕಾಗಿ ಇಲ್ವಾ? ಅಥವಾ ಆ ಚಿಟ್ಟೆಗಳ ಒಳಿತಿಗೆ ಭಗವಂತ ಇಲ್ವಾ? ಆ ಜೇನು ಹುಳಗಳ, ಅವುಗಳ ಮರಿಗಳ ಭವಿಷ್ಯದಲ್ಲಿ ತಾನು ಹಾಕುವ ತನ್ನ ಮಕ್ಕಳಿಗೋಸ್ಕರ ಜೇನು ನೊಣ ಅಲ್ಲಿ ಸ್ವಲ್ಪ ಸ್ವಲ್ಪ ಮಕರಂದನ ಹೀರಿ ತಂದು ಶೇಖರಿಸಿಟ್ಕೊಳ್ಳುತ್ತೆ. ಜೇನಿನಲ್ಲಿ ಶಿವನಿಗೆ ಅಭಿಷೇಕ ಮಾಡೋಕ್ಕಲ್ಲ, ಹಾಲಿನ ಅಭಿಷೇಕಕ್ಕಲ್ಲ. ಆ ಜೇನು ಹುಳಗಳು ಜೇನನ್ನು ಶೇಖರಿಸಿಡೋದು ತಮ್ಮ ಸಂತಾನಕ್ಕೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ಅಸಂಖ್ಯ ಮಕ್ಕಳುಗಳಿಗೆ ಹುಟ್ಟುತ್ತಾ ಇದ್ದಂಗೆ ಊಟ ಸಿಕ್ಕಲಿ ಅಂತ. ಅದಕ್ಕೆ ಬೆಂಕಿ ಹಚ್ಚಿ ಬೆಟ್ಟದ ತುದಿಯಲ್ಲಿ ಬಿಟ್ಟಿರುವಂಥ ಆ ಒಂದು ಜೇನುಗೂಡಿಗೆ ಬೆಂಕಿ ಹಚ್ಚಿ ಲಕ್ಷಾಂತರ ಜೇನು ಹುಳಗಳನ್ನು ಸುಟ್ಟಾಕಿ, ಜೀವಂತ ಸುಟ್ಟಾಕಿ ಸಾಹಸದಿಂದ ಮೇಲೆತ್ತಿ ಆ ಮೇಣನ ಹಿಂಡಿ ಆ ಜೇನುತುಪ್ಪನ ತಂದು ಪರಮಾತ್ಮನಿಗೆ ಪಂಚಾಮೃತದ ಅಭಿಷೇಕ ಜೇನು ಹಾಕಬಾರ್ದು, ಜೇನುತುಪ್ಪನ ಸಂಗ್ರಹಿಸಬಾರ್ದು ಅಂತ ಹೇಳ್ತಾ ಇಲ್ಲ. ನಾವು ಮೂಲತಃ ಪೂಜೆ ಮಾಡೋದು ಪರಮಾತ್ಮನಿಗೆ, ಭಗವಂತನಿಗೆ. ಅವನು ಸರ್ವಾಂತರ್ಯಾಮಿ ಅಂತ ಹೇಳಿದ್ದಾರೆ. ಅವನು ಅನಂತವಾಗಿ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಅನುಕ್ಷಣ ಕಾಪಾಡ್ತಾ ಇರೋನು ಅಂತ ಹೇಳ್ತಾರೆ. ನೀವು ಒಪ್ಪಿದ್ದೀರಾ? ನಾವು ಒಪ್ಪಿದ್ದೀವಿ. ನಾನಿಲ್ಲದೆ ಒಂದು ಹುಲ್ಲು ಕೂಡ ಅಲುಗಾಡೋದಿಲ್ಲ, ನಾನೇ ಪ್ರತಿಯೊಂದರಲ್ಲೂ ಚರ ಅಚರದಲ್ಲೂ ಇದ್ದೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹುಟ್ಟುವ, ಬೆಳೆಯುವ, ರೂಪಾಂತರ ಹೊಂದುವ ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮನೇ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳ್ಕೊಂಡು ಇದ್ದೀವಿ. ಇದನ್ನೆಲ್ಲ ಕೇಳಿಕೊಂಡು, ಇದನ್ನೆಲ್ಲ ಅರಿತುಕೊಂಡು ಆ ಅರಿವಿನ ಮಾರ್ಗದರ್ಶನದಲ್ಲಿ ಪೂಜೆ ಮಾಡ್ತಾ ಇದ್ದೀವೋ, ಮೆಕ್ಯಾನಿಕಲ್ ಆಗಿ ಪೂಜೆ ಮಾಡ್ತಾ ಇದ್ದೀವೋ, ಯಾಂತ್ರಿಕವಾಗಿ ಪೂಜೆ ಮಾಡ್ತಾ ಇದ್ದೀವೋ ಅಂತ ನಾವೀಗ ಮಾತಾಡ್ತಾ ಇರೋದು. ಯಾವುದರ ವಿರೋಧ ಇಲ್ಲ, ಪರ. ಈಗ ಹಾಲಿನ ಅಭಿಷೇಕ ಪರಮಾತ್ಮನಿಗೆ ನಾವು ತಯಾರಿಸಿದ್ದು, ನಮ್ಮ ಸ್ವಂತ, ನಮ್ಮದು ಬೇಡಿಕೆ. ನಮಗೆ ಒಳ್ಳೇದಾಗಬೇಕಾಗಿದೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಾಗಿದೆ, ನಮ್ಮ ತಂದೆ ತಾಯಿಗೆ ಒಳ್ಳೇದಾಗಬೇಕಾಗಿದೆ. ನಮ್ಮದು ವೈಯಕ್ತಿಕ ಪ್ರಾರ್ಥನೆ. ನಮ್ಮ ವೈಯಕ್ತಿಕವಾಗಿ ನಾವೇನು ಕೊಡಲ್ಲ. ಯಾವುದೋ ಹಸು ಅದರ ಕರುವಿಗೆ ಆ ಹಾಲಿನ ಆಸೆ ತೋರಿಸಿ ಕೆಚ್ಚಲೆಲ್ಲ ಸಡಿಲಾದ ನಂತರ ಆ ಕರುವನ್ನು ಎಳ್ಕೊಂಡು ಬಂದು, ಅಂದರೆ ಆ ಹಸುವಿನ ಮಗುವನ್ನು ಎಳ್ಕೊಂಡು ಬಂದು ಸೈಡಲ್ಲಿ ಕಟ್ಟಿ ಹಾಲನ್ನು ಕರೆದು ಆ ಹಾಲನ್ನ ತಂದು, ಅದರಲ್ಲಿ ನಾಟಿ ಹಸು ಹಾಲು, ಅದರಲ್ಲಿ ವಿಲಾಯತಿ ಹಸುವಿನ ಹಾಲು, ಈ ಹಾಲು ಶ್ರೇಷ್ಠ ದೇವರಿಗೆ, ಆ ಹಾಲು ಶ್ರೇಷ್ಠ. ಹಸಿ ಹಾಲೇ ಹಾಕಬೇಕು, ಕುದಿಸಿರಬಾರ್ದು, ಕೆನೆ ಇರಬಾರ್ದು. ಮೂಲತಃ ತರ್ತಾ ಇರೋದು ಬೇಡಿಕೆ ನಮ್ಮದು. ನಮ್ಮ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗಲಿ, ನಮ್ಮ ಮಗಳಿಗೆ ವರ ಸಿಕ್ಕಲಿ, ನಮ್ಮ ಮಗನಿಗೆ ಒಂದು ವಧು ಸಿಕ್ಕಲಿ, ಒಳ್ಳೆಯ ವಧು ಸಿಕ್ಕಲಿ,
ಈಗ ಮದುವೆ ಆಗಿರೋರು ತುಂಬ ಚೆನ್ನಾಗಿರಲಿ, ಅನ್ಯೋನ್ಯವಾಗಿರಲಿ, ಯಾವುದೇ ರೀತಿ ಕಿತ್ತಾಡೋದು ಬೇಡ, ನಮ್ಮ ಮನೆ ಕಂಪ್ಲೀಟ್ ಆಗಲಿ, ನಮಗೆ ಲೋನ್ ಸ್ಯಾಂಕ್ಷನ್ ಆಗಲಿ. ಇದು ವೈಯಕ್ತಿಕ ಪ್ರಾರ್ಥನೆಗೆ ಯಾವುದೋ ಒಂದು ಹಸುವಿನ ಅದರ ಮಗುವಿನ ಹಾಲನ್ನು ಕಿತ್ಕೊಂಡು ನಾವು ಕರ್ಕೊಂಡು ಬಂದು ಹಾಲಿನ ಅಭಿಷೇಕ ಮಾಡಿಸ್ತಾ ಇದ್ದೀವಿ. ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ಆ ಹಸುಗೆ ಪರಮಾತ್ಮ ಇಲ್ವಾ? ಆ ಕರುಗೆ ಪರಮಾತ್ಮ ಇಲ್ವೇ? ಗೋಪಾಲ ಅಂತ ಕೃಷ್ಣನ ಫೋಟೋ, ಕೃಷ್ಣನ ಕ್ಯಾಲೆಂಡ್ರಿಂದ ಹಸುನೇ ನಿಲ್ಲಿಸಿದೀವಲ್ಲ, ಆ ಹಸುಗೆ ಗೋರಕ್ಷಕ ಅಲ್ವೇ ಗೋಪಾಲ? ಆ ಹಸುವಿನ ಮಗುವಿಗೆ ಹಾಲನ್ನು ವಂಚಿ ಅದನ್ನು ಎಳ್ಕೊಂಡು ಬಂದು ಕೃಷ್ಣನ ವಿಗ್ರಹದ ಮೇಲೆ ಹಾಕಿದರೆ ಕೃಷ್ಣನನ್ನು ಸಂತೃಪ್ತಿ ಮಾಡಿಸ್ದಂಗ? ಕೃಷ್ಣ ಸಂತೃಪ್ತಿ ಆಗದೆ ಇದ್ರೆ ನಮ್ಮ ಪ್ರಾರ್ಥನೆ ಈಡೇರುತ್ತಾ? ಅವನಿಗೆ ತಾನೇ ಪೂಜೆ ಮಾಡ್ತಾ ಇರೋದು. ಕಾಡೆಮ್ಮೆಗಳಿಗೆ, ಕುರಿಗಳಿಗೆ, ಕೋಳಿಗಳಿಗೆ, ಪ್ರಾಣಿಗಳಿಗೆ ಪರಮಾತ್ಮ ಇಲ್ವಾ? ಭಗವಂತ ಹುಟ್ಟಿಸಿಲ್ವ ಅವ್ರನ್ನ? ಅವರು ಭಗವಂತನಿಗೆ ಅಪರಿಚಿತರ? ಪ್ರಾಣಿಗಳಿಗೆ ತಮ್ಮ ಮಕ್ಕಳು ಅಂತ ಇಲ್ವಾ? ಪ್ರಾಣಿಗಳಿಗೆ ಪೋಷಣೆ ಅಂತಿಲ್ವ? ಹುಲಿ ಆಗಲಿ, ಬೆಕ್ಕಾಗಲಿ, ಕತ್ತೆ ಆಗಲಿ, ಪಕ್ಷಿ ಆಗಲಿ, ಹುಟ್ಟಿಸ್ದಂಗೆ ನೆಕ್ಕಿ 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 ಹೇಗೆ ವಾತಾವರಣಕ್ಕೆ ಸೆಟ್ ಮಾಡುತ್ತೆ ಹೀಟ್ನ. ಹೊಟ್ಟೆ ಒಳಗಿಂದ ಬಂದ ಮಗುಗೆ ಯಾವುದಾದ್ರೂ ತಾಯಿ ಮನುಷ್ಯನಿಗೆ ನೆಕ್ಕಿದಾರ? ನೆಕ್ಕಬೇಕು ಅಂತ ಹೇಳ್ತಾ ಇಲ್ಲ ನಾನು ಪ್ರೇಮದ ಅಭಿವ್ಯಕ್ತಿ ಹೇಳ್ತಾ ಇರೋದು. ಹೇಗೆ ಹುಲಿ ಆದ್ರೂ ತನ್ನ ಮರಿಗೆ, ಕ್ರೂರ ಪ್ರಾಣಿ ಅಲ್ವಾ ಹುಲಿ ನಮ್ಮ ಪ್ರಕಾರ, ಆದರೆ ಪ್ರೇಮ ಹೆಂಗೆ ಸುರಿಯುತ್ತೆ ಅದ್ರ ಮರಿಗೆ, ನೆಕ್ಕಿ 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 ಕ್ಲೀನ್ ಮಾಡಿ 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 ಹೀಟ್ ಕೊಟ್ಟು 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 ಹೇಗೆ ನೋಡ್ಕೊಳ್ತದೆ. ಆ ಪರಮಾತ್ಮನ ಸೃಷ್ಟಿ ಅಲ್ವಾ ಅದು? ಅದನ್ನು ಎಳ್ಕೊಂಡು ಬಂದು ಕಟ್ಟಾಕಿ ವಧಿಸಿ ಅದರ ರಕ್ತನ ಕೊಟ್ಬಿಟ್ರೆ, ಯಾವುದಾದ್ರೂ ತಾಯಿಗೆ, ಯಾವುದಾದ್ರೂ ತಂದೆಗೆ ಅವರ ಮಕ್ಕಳನ್ನ ಕತ್ತರಿಸಿ ಆ ಮಗುವಿನ ರಕ್ತ ಕೊಟ್ಟರೆ ಸಂಪ್ರೀತರಾಗ್ತಾರ? ಯಾವುದಾದ್ರೂ ಪೇರೆಂಟ್? ಅಥವಾ ಕೋಪಿಸ್ಕೋತಾರ, ಬೇಸರ ಮಾಡ್ಕೋತಾರ, ದುಃಖಿಸ್ತಾರ? ಕಾಡೆಮ್ಮೆ, ಕುರಿ ಪರಮಾತ್ಮನ ಮಕ್ಕಳಲ್ವೇ? ಅಸಹಾಯಕರಲ್ವೇ ಅವರು? ಬೀಳಲಾಗದು ಜಂಗಮ, ಬೀಳಲಾಗದು ಜಗದ ಹಿರಿಯರು, ಎದ್ದವ ಗರಡಿಕಾರನಲ್ಲದೆ. ತುಂಬ ಇಷ್ಟವಾದ ವಚನ. ಎದ್ದವನಲ್ವಾ ಗರಡಿಕಾರ? ಬಿದ್ದು ಎದ್ದವ ಗರಡಿಕಾರನೇ ಅಯ್ಯ. ಬೀಳ್ತಾನೆ ಹೇಳ್ತಾನೆ, ಬೀಳ್ತಾನೆ ಹೇಳ್ತಾನೆ, ಬಾಡಿ ಶಕ್ತಿ ತೋರಿಸ್ತಾ ಇದ್ದಾನೆ. ಅವ್ರಿವ್ರ ಮುಂದೆ ನಾನು ಇಷ್ಟು ಶಕ್ತಿವಂತ ಅಂತ 100 ಮೊಟ್ಟೆ ತಿಂದ್ಬಿಟ್ಟು ಬಂದು ಇನ್ನೊಂದು 100 ಮೊಟ್ಟೆ ತಿಂದಿರೋರು ಇಬ್ಬರು ಕಿತ್ತಾಡ್ತಾರೆ. ಯಾರೋ ಒಬ್ರು ಗೆಲ್ತಾರೆ, ಇವನು ಗರಡಿಕಾರ, ದಸರಾ ಕೇಸರಿ ಅಂತ ಬಹುಮಾನ ಕೊಡು. ಇರಲಿ, ಒಂದು ಪಂದ್ಯ, ಅದ್ರ ಪಾಡು ಅದು ಹಂಗಿರಲಿ. ಆದರೆ ನಿಜವಾದ ಗರಡಿಕಾರ ಯಾರು ಅಂದರೆ ಎದ್ದವ, ಎಚ್ಚರಗೊಂಡವನು, ಅರಿವಿಗೆ ಎಚ್ಚರಗೊಂಡವನು, ತನ್ನ ನಿಜ ಸ್ಥಿತಿಗೆ ಎಚ್ಚರಗೊಂಡವನು ನಿಜವಾದ ಗರಡಿಕಾರ. ಅವನು ಬೀಳಕ್ಕಾಗಲ್ಲ, ಎಚ್ಚರಗೊಂಡವನು ಬೀಳೋದಿಲ್ಲ. ಜಗದ ಹಿರಿಯರು, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಮಾತು ಬರಲ್ಲ, ಕಾನೂನಿಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಕುರಿಗಳು ಹೋಗಿ FIR ದಾಖಲಿಸೋಕ್ಕಾಗಲ್ಲ. ನಮ್ಮ 30 ಕುರಿಗಳ ಮೇಲೆ ಬಸ್ ಸರಿಸ್ಬಿಟ್ರು ಸ್ವಾಮಿ, ಮರ್ಡರ್ ಕೇಸ್ ಹಾಕಿ ಇತ್ತ ಕುರಿಗಳು FIR ಹಾಕೋಕ್ಕಾಗಲ್ಲ. ನಾವು ರಸ್ತೆಯಲ್ಲಿ ಹೋಗ್ತಿದ್ದಂಗೆ ಹಾಗೆ ಪಕ್ಷಿ ಬಂದು ಡಿಕ್ಕಿ ಹೊಡೆದು ಸತ್ತೋದ್ರೆ ನಾವು ಹಂಗೆ ಹೋಗ್ತಾನೆ ಇರ್ತೀವಿ. ಅಲ್ಲೆಲ್ಲರೂ ರಸ್ತೆ ಮಧ್ಯೆ ಒಬ್ಬ ಮನುಷ್ಯ ನಿಂತಿದ್ರೆ ಇಲ್ಲೇ ಬ್ರೇಕ್ ಹಾಕ್ತೀವಿ. ಯಾಕೆ? ಆ ಮಗು ಮನುಷ್ಯನ ಮೇಲೆ ಪ್ರೇಮ ಅಲ್ಲ, ಈ ಪಕ್ಷಿ ಬಗ್ಗೆ ಕಾಳಜಿ ಅಥವಾ ಕಾಳಜಿ ಇಲ್ಲದೇ ಇರೋದಲ್ಲ. ಕಾನೂನಿಗೆ ಭಯ ಪಡೋರು ನಾವು, ಪ್ರೇಮಕ್ಕೆ ಉಪಲಬ್ಧಿ ಆದವರಲ್ಲ. ಪಕ್ಷಿಗೆ ಡಿಕ್ಕಿ ಹೊಡೆದು ಸತ್ತರೆ ಯಾರು ಜೈಲಿಗೆ ಹಾಕ್ತಾರೆ? ಯಾವ ನ್ಯೂಸ್ ಪೇಪರ್ಲಿ ಬರುತ್ತೆ, ಯಾವ ಟಿ ವಿಲಿ ಬರುತ್ತೆ? ಮಗುಗೇನಾದ್ರು ಡಿಕ್ಕಿ ಹೊಡೆದ್ರೆ ಜೈಲಿಗೆ ಹಾಕ್ತಾರೆ, ವೆಹಿಕಲ್ ಸೀಸ್ ಆಗುತ್ತೆ. ಅದಕ್ಕೆ ಕಾಳಜಿಗಲ್ಲ,
ಯಾಕೆ ಕಾಳಜಿ ಇಲ್ವಾ ನಮ್ಮ ಹತ್ರ? ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಗಿಡ ಮರ, ಎಲ್ಲ ಜೀವರಾಶಿಗಳಲ್ಲೂ ಕಾಳಜಿ ಇನ್ಬಿಲ್ಟ್ ಇದೆ. ಹುಟ್ಟಿದಾಗಿಂದ ಸಾಯೋವರೆಗೂ 4 ಮರಿ ಹಾಕುತ್ತೆ ಬೆಕ್ಕು. ಮರಿಗಳನ್ನ ಕಾಲಲ್ಲಿ ಎಳ್ಕೊಂಡು ಕೆಚ್ಚಲಲ್ಲಿ ಹಾಲು ಕುಡಿಸ್ತಾನೆ ಇರುತ್ತೆ. ಯಾರು ಹೇಳ್ಕೊಟ್ರು ಈ ಕೇರಿಂಗ್ನ? ಹುಟ್ಟಿದ ಮರಿಗೆ ಇಲ್ಲಿಂದ ಹಾಲು ಕುಡಿಬೇಕು, ಇಲ್ಲದೇ ಅವು ಇನ್ನೇನು ತಿನ್ನಲ್ಲ, ಸತ್ತೋಗುತ್ತೆ ಅಂತ ಆ ಬೆಕ್ಕಿಗೆ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ಟಿಲ್ಲ. ಅದು ಸಹಜ ಗುಣ. ಕೇರಿಂಗ್ ಇಸ್ ಸಹಜ ಗುಣ. ಸಹಜ ಗುಣ ಅಂದ್ರೇನು? ಸಹಜವಾಗಿ ನ್ಯಾಚುರಲ್ ಆಗಿ ಬಂದಿರೋ ಅಂಥದ್ದು. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೇರಿಂಗ್ ಸಹಜವಾಗಿ ಬಂದಿದೆ. ನಮಗೆ ಬಂದಿಲ್ವಾ? ಯಾಕೆ? ನಾವು ರೋಬೋಗಳ, ಮೆಷಿನಿಂದ ಮಾಡಲ್ಪಟ್ಟವರ, ನಾವು ಯಂತ್ರದಿಂದ ಜೋಡಿಸಲ್ಪಟ್ಟವರ? ನೇಚರಿಂದ ನಾವು ಪ್ರಾಣಿ ಪಕ್ಷಿಗಳು ಹುಟ್ಟಿದಂಗೆ ನಾವು ನೇಚರಿಂದ ಸೃಷ್ಟಿಸಿಲ್ವಾ? ಈ ನೇಚರ್ ನಮ್ಮನ್ನು ಸೃಷ್ಟಿ ಮಾಡಿಲ್ವಾ? ನಾವು ಈ ನೇಚರ್ನ ಭಾಗ ಆಗಿಲ್ವಾ? ನೇಚರಲ್ಲಿ ಕೇರಿಂಗ್ ಅನ್ನೋದು ಅನುಕ್ಷಣ. ಸೂರ್ಯನ ಕೇರಿಂಗ್ ಆ ಎಲೆಗಳಿಗೆ, ಹೂವಿನ ಕೇರಿಂಗ್ ಚಿಟ್ಟೆಗಳಿಗೆ, ಸತ್ತು ಬಿದ್ದ ನಂತರವೂ ಆ ಹುಳ ಉಪ್ಟೆಗಳ ಕೇರಿಂಗ್ ಇರುವೆಗಳಿಗೆ. ಅನಂತ ಅಸ್ತಿತ್ವದಲ್ಲಿ ಕೇರಿಂಗ್ ಅನ್ನೋದು ಅನುಕ್ಷಣ ಇನ್ಬಿಲ್ಟ್ ಅಲ್ವನ್ರಿ? ಯಾರಾದರೂ ನಾ ಕೇರ್ ಮಾಡ್ತಾ ಇದ್ದೀನಿ, ಕೇರ್ ಮಾಡ್ತಾ ಇಲ್ಲ ಅಂತ ಹೇಳೋರಿದಾರ? ಜಾರಿಲಿದೆಯಲ್ಲ ಹರಿತಾ ಇರೋ ನದಿ ಥರ. ಭೂಮಿ ಮೇಲೆ ಮನುಷ್ಯ ಹುಟ್ಟದೇ ಇದ್ದಿದ್ರು ಇದೆಲ್ಲ ನಡೀತಾ ಇತ್ತಲ್ವ? ನಾವು ನೋಡಿಬಿಟ್ಟು ಕಂಡಿಡ್ದು ಪುಸ್ತಕ ಬರೆದು ಥೀಸಿಸ್ ಬರೆದು ಡಾಕ್ಟ್ರೇಟ್ ಬರೆದು ಕೇರಿಂಗ್ ಅನ್ನೋದು ಅಸ್ತಿತ್ವದಲ್ಲಿ ಅನುಕ್ಷಣ ಇದೆ ಅಂತ ಘೋಷಣೆ ಮಾಡದೇ ಇದ್ರೂ ಮನುಷ್ಯ ಹುಟ್ಟಕ್ಕೆ ಮೊದಲು ಈ ಭೂಮಿ ಮೇಲೆ ಇದೆಲ್ಲ ಹಿಂಗಿಂಗೆ ನಡೀತಾ ಇತ್ತಲ್ವೇ? ಎಲ್ಲ ಹುಟ್ಟಿ ಎಲ್ಲ ನಡ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ಲಾಸ್ಟಲ್ಲಿ ಬಂದ ಯಜಮಾನ ಮನುಷ್ಯ, ಹಿರಿಯ, ಭೂಮಿಯ ಹಿರಿಯ, ಇವನು ಎಲ್ಲೋ ಹುಟ್ಟಿ ತನ್ನ ಪಾಡು ತಾನು ಎಲ್ಲೋ ಬೆಳೆದಿರೋ ಹುಲ್ಲು ಮೇಯ್ಕೊಂಡು ಏನು ಅನಾಥ, ನಿಜವಾಗಲೂ ಅನಾಥ ಪ್ರಾಣಿಗಳು. ನಾವು ಮಾಡಿದ್ರೆ ಉಂಟು ಕಾನೂನು, ಪ್ರಾಣಿ ಹಿಂಸೆ ಮಾಡಬಾರದು, ಪ್ರಾಣಿ ರಕ್ಷಣೆ, ಇಲ್ಲಾಂದರೆ ಯಾರು ಕೇಳೋರೇ ಇಲ್ಲ. ಆ ಅನಾಥ ಪ್ರಾಣಿಗಳಿಗೆ ಅನಾಥನಾಥ ಇಲ್ವೇ? ಅನಾಥನಾಥ ಮನುಷ್ಯರಿಗೆ ಮಾತ್ರನಾ? ನಮ್ಮ ದೇವರು ಮನುಷ್ಯರ ದೇವರು. ನಮ್ಮ ದೇವರು ಕ್ರೂರಿ ದೇವರು, ಕಟಕ ದೇವರು ನಮ್ಮ ದೇವರು. ಯಾಕೆಂದರೆ ನಮ್ಮ ದೇವ್ರ ಕಣ್ಮುಂದೆನೇ ಪ್ರಾಣಿಗಳನ್ನ ಕಡ್ದಾಕ್ತಾರೆ, ಕುರಿನ ಕಡಿತಾರೆ, ಹೂಗಳನ್ನ ಕಿತ್ಕೋತಾರೆ, ಕೆಚ್ಚಲಿಂದ ಹಾಲು ಕರೆದು ಬಂದು ಸುರಿತಾರೆ, ಕೋಟ್ಯಾಂತರ ಜೇನುನೊಣಗಳಿಗೆ ಬೆಂಕಿ ಹಚ್ಚಿ ಆ ಮರಿಗಳಿಗೆ, ತನ್ನ ಮಕ್ಕಳಿಗೆ, ತನ್ನ ಸಂತಾನಕ್ಕಿಟ್ಟಂಥ ರಸನ ಜೇನು ಅಂತ ಒಂದು ಹೆಸರು ಕೊಟ್ಟು ಕಿತ್ಕೊಂಡು ಬಂದು ದೇವ್ರ ತಲೆ ಮೇಲೆ ಸುರಿತಾರೆ. ಪಂಚಾಮೃತ, ಪಂಚ ಅಮೃತ, 5 ಅಮೃತ. ಯಾವುದು? 5 ಅಮೃತದಲ್ಲಿ ಒಂದು ಅಮೃತ ಯಾವುದು? ಕರುಗೆ ನಿರಾಕರಿಸಿ ತಾಯಿಗೆ ಕರುನ ಬಿಟ್ಟು, ನಿನ್ನ ಮಗು ಬಂದಿದೆ, ಕೆಚ್ಚಲು ಸ್ವಲ್ಪ ಸಡ್ಲ ಮಾಡಿ ಹಾಲು ಕೊಡಮ್ಮ ಅಂತ ಹೇಳಿ, ಪಾಪ ಮುಗ್ಧ ಹಸು ಕೆಚ್ಚಲೆಲ್ಲ ಸಡ್ಲ ಮಾಡ್ತಿದ್ದಂಗೆ ಕರುನ ಎಳೆದು ಕಟ್ಟಿ ಕರೆದ್ಬಿಟ್ಟು, ಅದು ಒಂದು ಅಮೃತ ದೇವರಿಗೆ. ಎಂಥ ಕಟಕ ದೇವ್ರು ಇರಬೇಡ ದೇವರು. ಆ ಹಸುಗೆ ದೇವ್ರಲ್ವಾ ಅವರು? ಕಾಡೆ ಮೇಲೆ ಎಳ್ಕೊಂಡು ಬಂದು ಕತ್ತರಿಸಿ ದೇವ್ರನ್ನ ಪೂಜೆ ಮಾಡ್ತೀವಿ. ಆಯಿತು, ನೀವೇನೋ ಪ್ರಾಣಿ ಹಿಂಸೆ ಮಾಡಲ್ಲ, ಪ್ರಾಣಿ ಹಿಂಸೆ, ನರಬಲಿ, ಪ್ರಾಣ ಬಲಿನ ನೀವು ಖಂಡಿಸೋರು, ಆ ರೀತಿ ಪೂಜೆ ಮಾಡಬಾರ್ದು ಅಂತ ಹೇಳೋರು. ನೀವು ವೆಜಿಟೇರಿಯನ್. ನಿಮ್ಮ ಪ್ರೈವೇಟ್ ಪ್ರಾರ್ಥನೆಗೆ, ನಿಮ್ಮ ಪ್ರೈವೇಟ್ ಬೇಡಿಕೆಗೆ ಯಾರ್ದೋ ಹೂ ಹೆಂಗೆ ಕಿತ್ಕೊಂಡ್ಬರ್ತೀರಾ? ಆ ಹೂಗೆ ಸೂರ್ಯ ಓನರು, ಭೂಮಿ ಓನರು, ಗಾಳಿ ಓನರು, ಪಂಚಭೂತಗಳು ಓನರು, ಭೂಮಿ ಓನರು. ನೀವು ಹೆಂಗೆ ಕಿತ್ಕೊಂಡು ಬರ್ತೀರಾ? ದುಡ್ಡು ಕೊಟ್ಬಿಟ್ರೆ ನಿಮ್ದಾಗ್ಬಿಡುತ್ತಾ? ಹೂಗೆ ಮಾತು ಬಂದು ಅವ್ರದ್ದು ಒಂದೇನಾದರೂ ಕಂಪ್ಲೇಂಟ್ ಅಂತ ಇದ್ದಿದ್ರೆ ನನ್ನ ಹೆಂಗೆ ಪರ್ಚೇಸ್ ಮಾಡ್ತೀವಿ? ನಿಮ್ಮನ್ನು ಪರ್ಚೇಸ್ ಮಾಡೋಕ್ಕಾಗತ್ತಾ ದುಡ್ಡು ಕೊಟ್ಟು? ಮನುಷ್ಯನ ಪರ್ಚೇಸ್ ಮಾಡೋಕ್ಕಾಗತ್ತಾ ದುಡ್ಡು ಕೊಟ್ಟು? ಮಾಡೋಕ್ಕಾಗಲ್ಲ. ಜೀವನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹೂ ಜೀವ ಅಲ್ವಾ?
ಜೀವಾತ್ಮ, ಪರಮಾತ್ಮ ಜೀವಾತ್ಮದಲ್ಲಿ ಪ್ರಕಟ ಆಗ್ತಾನೆ ಅಂತ ಹೇಳಿ ಅಂತ ಓದಿ ಒಂದು ಥರ ಹೂಗಳು ಕಿತ್ಕೊಂಡು ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹಿಂಸೆ ಪೂಜೆ ಆಗುತ್ತಾ? ಹಸ್ತಕ್ಷೇಪ ಪೂಜೆ ಆಗುತ್ತಾ? ನಮ್ಮದು ಪ್ರೈವೇಟು ಬೇಡಿಕೆ, ನಮ್ಮದು ಕೊಡಬೇಕೇನಾದರೂ. ನಮ್ಮದೇನಿದೆ ಹೇಳಿ? ಈ ಕರೆನ್ಸಿ ಇಟ್ಕೊಂಡು ದೇವ್ರೇನು ಮಾಡ್ತಾನೆ? ಗೋಲ್ಕಕ್ಕೆ ಹಾಕಿ ಪೂಜಾರಿ ಎತ್ಕೊಂಡು ಪುನಃ ಸಮಾಜಕ್ಕೆ ಬರುತ್ತಲ್ವ ಅದು? ಅಥವಾ ಟ್ರಸ್ಟ್ ತೊಗೊಂಡ್ಬಿಟ್ಟು ಪುನಃ ಸಮಾಜಕ್ಕೆ ಬರುತ್ತೆ. ದೇವ್ರಿಗೆ ಎಲ್ಲಿ ತಲುಪ್ತದೋ? ನಾವು ಪೂಜೆ ಮಾಡ್ತಾಯಿದ್ದೀವಿ, ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು, ನಮ್ಮ ಬಂಧುಗಳಿಗೆ ಒಳ್ಳೇದಾಗಬೇಕು, ನಮ್ಮ ಕೆಲಸ ಆಗಬೇಕು ಅಂತ ಪೂಜೆ ಮಾಡ್ತಿದ್ದೀವಿ. ಕಲ್ಲಿಗೆ ಮಾಡ್ತಾಯಿದ್ದೀರಾ? ದೇವ್ರಿಗೆ ತಾನೇ ಮಾಡ್ತಾಯಿದ್ದೀರಾ? ಆ ಮೂರ್ತಿ ರೂಪದಲ್ಲಿ ಪರಮಾತ್ಮನನ್ನು ಭಾವಿಸಿ ಅವನಿಗೆ ಕೊಡ್ತಾಯಿದ್ದೀರಾ. ಏನಕ್ಕೆ? ಭಗವಂತ ಸಂಪ್ರೀತನಾಗಿ ಭಗವಂತ ನನ್ನ ಮೇಲೆ ಕೃಪಾ ಬೀರಲಿ ಅಂತ ಮಾಡ್ತಾಯಿದ್ದೀರಾ. ನಾನು ಹೇಳ್ತಾ ಇದ್ದೀನಿ, ನಾವು ಮಾಡ್ತಾ ಇರೋದು ಕೃಪೆಯನ್ನು ಕೊಡುವಂಥ ಕೆಲಸನಾ?